ನಮ್ಮ ಬಾಲಲೀಲೆಗಳಲ್ಲಿ ಕೃಷ್ಣ ಮಾಡಿರುವುದರಲ್ಲಿ ಆಶ್ಚರ್ಯವಾಗಿರೋದು ಗೋವರ್ಧನ ಗಿರಿಧಾರಿ. ಗೋಕುಲದಲ್ಲಿ ಇರುವಂತಹ ಎಲ್ಲ ಜೀವಕೋಟಿಗಳನ್ನು ರಕ್ಷಣೆ ಮಾಡಿದನು ಪರಮಾತ್ಮ. ನೀವೆಲ್ಲ ಅನ್ಕೋಬೋದು, ನಮ್ಮನ್ನು ಮಾತ್ರ ರಕ್ಷಣೆ ಮಾಡೋದಿಲ್ವಾ ಅಂದರೆ, ಖಂಡಿತವಾಗಿ ನಮ್ಮನ್ನು ರಕ್ಷಣೆ ಮಾಡೋಕ್ಕಾಗಿ ಎಲ್ಲರೂ ಮನೆಯಲ್ಲಿ ಬಾಲಕೃಷ್ಣನಾಗಿ ಗೋವರ್ಧನ ಗಿರಿಧಾರಿಯಾಗಿ ನಾವು ನಮ್ಮ ಮನೆಯಲ್ಲಿ ಸೇವೆಯನ್ನು ಮಾಡಬಹುದು. ಬಾಲಲೀಲೆಗಳಲ್ಲಿ ಆಶ್ಚರ್ಯವಾಗಿರುವಂತಹ ಒಂದು ಲೀಲೆ, ಗೋಪಿಗಳ ಜೊತೆಯಲ್ಲಿ ರಾಸವನ್ನು ಮಾಡಿದನು ಪರಮಾತ್ಮ. ರಾಸವನ್ನು ಮಾಡಿ ಕಂಸ ಸಂಹಾರವನ್ನು ಮಾಡಿದನು. ಕಂಸ ಅಂತ ಹೇಳಿದ್ರೆ ನಮ್ಮಲ್ಲಿ ಇರುವಂತಹ ಅವಗುಣಗಳನ್ನು ಸಂಹಾರ ಮಾಡುವಂತಹ ಪರಮಾತ್ಮ ಅಂತ ಒಂದು ಅರ್ಥ ಉಂಟು. ಈ ಕಲಿಯುಗದಲ್ಲಿ ಅವಗುಣಗಳನ್ನು ಹೋಗಲಾಡಿಸಿ ರಕ್ಷಣೆ ಮಾಡುವವನು ಪರಮಾತ್ಮ ಅಂತ ಲೀಲೆಗಳು. ರಾಸಲೀಲೆಯನ್ನು ನೋಡಬಹುದು. ಜೀವಾತ್ಮ ಪರಮಾತ್ಮ ಸಂಬಂಧವಾಗಿ ಇರುವಂತಹ ವಿಷಯ ಅವುಗಳೆಲ್ಲ. ಕುಚೇಲರು ಮತ್ತು ಕೃಷ್ಣನು ಪ್ರೇಮ ಭಕ್ತಿಯನ್ನು ತೋರಿಸುವಂತಹ ಒಂದು ದೃಶ್ಯವನ್ನು ನಮ್ಮ ಗೊಂಬದ ಹಬ್ಬದಲ್ಲಿ ನೋಡಿ. ತುಲಾಭಾರ ಅಂತ ಒಂದು ಉಂಟು. ಪರಮಾತ್ಮನನ್ನು ಭಕ್ತಿಯಿಂದಲೇ ನಾವು ಕೊಂಡ್ಕೋಬಹುದೇ ವಿನಃ ಐಶ್ವರ್ಯಗಳನ್ನು ಇಟ್ಟು ಮಾಡೋಕ್ಕೂ ಸಾಧ್ಯ ಇಲ್ಲ ಅನ್ನೋದಕ್ಕಾಗಿ ತಾನೇ ರಚಿಸಿರುವಂತಹ ಒಂದು ರಚನೆಯನ್ನು ನಮ್ಮ ಗೊಂಬದ ಹಬ್ಬದಲ್ಲಿ ನೋಡಿ. ಜೀವಕೋಟಿಗಳಾಗಿರುವಂತಹ ಜೀವಗಳ ಹತ್ರ ಅವರಲ್ಲಿ ಇರುವಂತಹ ಭಕ್ತಿಯನ್ನೇ ಪರಮಾತ್ಮ ಯಾಚನೆ ಮಾಡ್ತಾ ಇದ್ದಾನೆ. ಏನು ಕೇಳ್ತಾ ಇದ್ದಾನೆ? ನಾವು ತರುವಂತಹ ವಸ್ತುಗಳನ್ನಲ್ಲ, ಅಂಜಲಿಂ ಯಾಚಮಾನಃ ಅಂತ ಹೇಳಿ ನಾವು ಎರಡು ಕೈಯನ್ನು ಜೋಡಿಸಿ ಅಂಜಲಿಯನ್ನು ಮಾಡಿದರೆ ಆನಂದವನ್ನು ಪಡುವಂತಹ ಕೃಷ್ಣ ಅವನನ್ನು ನಮ್ಮ ಇಲ್ಲಿ ನೋಡಿ ಆನಂದವನ್ನು ಪಡಿ. ಪರಮಾತ್ಮ ಅಷ್ಟು ಮಾತ್ರ ಇಲ್ಲ, ತಾನು ಕೃಷ್ಣಾವತಾರ ಆದ ಮೇಲೆ ಭೂಮಿಯಲ್ಲಿರುವಂತಹ ಜೀವಕೋಟಿಗಳನ್ನು ರಕ್ಷಣೆ ಮಾಡಕ್ಕಾಗಿ ತಾನೇ ಒಂದು ರೂಪವನ್ನು ತಗೊಂಡಿದ್ದಾನೆ. ಅದು ಯಾವುದು ಅಂತ ಕೇಳ್ತೀರಾ? ಸಾಕ್ಷಾತ್ ಶ್ರೀಮದ್ ಭಾಗವತವನ್ನು ಭೂಮಿಯಲ್ಲಿ ಇಟ್ಟು ಕಲಿಯುಗದಲ್ಲಿರುವಂತಹ ಜೀವಕೋಟಿಗಳಿಗೆ ಅಜ್ಞಾನವನ್ನು ಹೋಗಲಾಡಿಸಕ್ಕಾಗಿ ಬಂದಿರುವಂತಹ ಕೃಷ್ಣ. ನಾವು ರಂಗೋಲಿಯಲ್ಲಿ ಕೂಡ ಅವನನ್ನು ನೋಡಿ ಆನಂದವನ್ನು ಪಡಬಹುದು. ಹೇಗಿದ್ದಾನೆ? ಎಡಕಾಲಿಂದಲೇ ಮೇಲೆತ್ತಿ ನಾಟ್ಯವನ್ನು ಮಾಡಿಕೊಂಡು, ಬಲಕೈಯಲ್ಲಿ ಕೊಳಲನ್ನು ಇಟ್ಟುಕೊಂಡು, ಎಡಕೈಯಿಂದಲೇ ಜೀವಕೋಟಿಗಳಿಗೆ ಬನ್ನಿ ಅಂತ ರೂಪದಲ್ಲಿ ಕೈಯನ್ನು ತೋರಿಸಿಕೊಂಡು, ಬಲಕಾಲಲ್ಲಿ ಶರಣಾಗತಿಯನ್ನು ತೋರಿಸುವಂತಹ ಈ ರಂಗೋಲಿಯನ್ನು ನೋಡಿ ಆನಂದವನ್ನು ಪಡಿ. ಎಲ್ಲರಿಗೂ ಸ್ವಾಗತ, ಸ್ವಾಗತ, ಸುಸ್ವಾಗತ.